ಹಾಯ್ ಹೆಲೋ ನಮಸ್ಕಾರ ರೀ ಎಲ್ಲ ನನ್ನ ಸ್ನೇಹಿತ ಬಾಂಧವರಿಗೆ ಹಾಗೂ ರೈತ ಬಾಂಧವರಿಗೆ. ಇವತ್ತು ಶೈಲೇಜ್ ಮಾಡಾಕತ್ತಿದ್ದೀವಿ ರೀ. ಶೈಲೇಜ್ ಮಾಡೋದ್ರಿಂದ ಏನು ಯೂಸ್ ಅಂದ್ರೆ ಈ ಬೇಸಿಗೆ ಸ್ಟಾರ್ಟ್ ಆಯ್ತು ರೀ. ಬೇಸಿಗೆ ಟೈಮ್ನಾಗ ಮೇವಿನ ಕೊರತೆ ಭಾಳ ಆಗ್ತೈತಿ. ಅದಕ್ಕೆ ಶೈಲೇಜ್ ಮಾಡಿ ಇದ್ದ ಟೈಮ್ನಾಗ ಶೈಲೇಜ್ ಮಾಡಿ ಇಟ್ಕೊಳ್ಳೋದು ಚಲೋ. ಶೈಲೇಜ್ ಮಾಡೋಕೆ 5 kg ಬೆಲ್ಲ, 6 ಲೀಟ್ರ್ ನೀರು, ಇದ್ರೆ ಸ್ವಲ್ಪ ಮಜ್ಜಿಗೆ, 2 kg ಉಪ್ಪು ತೊಗೊಂಡು ಮೇವನ್ನ ಚಾಪ್ ಕಟ್ರಕ್ಕೆ ಹಾಕೋಬೇಕು ರೀ. ಚಾಪ್ ಕಟ್ರಕ್ಕೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಬೆಲ್ಲದ ನೀರು, ಉಪ್ಪು ನೀರು ಸಿಂಪರಣೆ ಮಾಡ್ಕೊಂಡು ಮಿಕ್ಸ್ ಮಾಡ್ಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡು ಬ್ಯಾಗ್ ಸಿಗ್ತಾವೆ ರೀ. ನಾವು ಮಾಡತ್ತಿದ್ದು 1 ಟನ್ನಿಂದ 1 ಟನ್ನಿನ ಬ್ಯಾಗ ಈ ರೀತಿ ಕಟ್ಕೊಂಡು ಅದಕ್ಕೆ ಯಾಕೆ ಕಟ್ಕೋಬೇಕಪ್ಪ ಅಂದ್ರೆ ತುಳಿತೀವಿ ರೀ. ಅದು ತುಳಿಬೇಕ್ರಿ, ಮ್ಯಾಗ ಒಬ್ರು ಹತ್ತು ನಿಂತ ತುಳಿಬೇಕ್ರಿ. ತುಳಿ ಟೈಮ್ನಾಗ ಒಳಗೆ ಜರ ಹರಿಬಾರ್ದು ರೀ. ಇದು ಜರ ಹರಿತಂದ್ರೆ ಅದ್ರಾಗ ಗಾಳಿ ಹೊಂಟಂದ್ರೆ ಗ್ಯಾಸ್ ಕ್ರಿಯೇಟ್ ಆಗಂಗಿಲ್ಲ ರೀ. ಕರೆಕ್ಟಾಗಿ ಪರ್ಮಿಟೇಷನ್ ಆಗಂಗಿಲ್ಲ ರೀ. ಅದು ಪರ್ಮಿಟೇಷನ್ ಎಷ್ಟು ಚೆಂದಂಗೆ ಆಗಿತ್ತಲ್ಲ ಅಷ್ಟು ಮೇವು ಚಲೋ ಬರ್ತೈತಿ. ಫೈನಲ್ ಆಗಿ ಈ ಥರ ಫುಲ್ಲು ಪ್ಯಾಕ್ ಮಾಡಿ ಇದನ್ನು 4 ರಿಂದ 5 ವಾರಕ್ಕೆ ಓಪನ್ ಮಾಡಿ ಯೂಸ್ ಮಾಡ್ಬೇಕು ರೀ. ಇದನ್ನ ದನಗಳು ಹಾಕಕ್ಕೆ ನಡಿತೈತಿ ರೀ. ಇದು ದನಗಳಿಗೆ ಬೆನಿಫಿಟ್ ಭಾಳ ಐತ್ರಿ. ಇದರಿಂದ ಹಾಕೋದ್ರಿಂದ ಕ್ಯಾಲ್ಸಿಯಮ್ ಜಾಸ್ತಿ ಆಗ್ತಾವೆ ರೀ. ಫ್ಯಾಟ್ ಕಂಟೆಂಟು ಜಾಸ್ತಿ ಬರ್ತಾವೆ ರೀ. ನೋಡಿರಿ, ನಾವು ಮೊದಲು ಮಾಡಿ ಇಟ್ಕೊಂಡಿದ್ದ ಗೊಂಜಾಳದ್ರಿದ್ದ ಯಾವ ಥರ ನಾವು ಆಡುಗಳು ಹಾಕ್ತೀವಿ ಗೊಂಜಾಳದ ನೋಡಿರಿ ಯಾವ ಥರ ತಿಂತಾವೆ. ಇದು ರೈತರಿಗೆ ಮಾಡ್ಕೊಂಡ್ರೆ ಅನುಕೂಲ ಐತ್ರಿ. ನೋಡಿರಿ, ನೀವು ಒಂದು ಸಲ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ಏನಾರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ.